ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹೊಸ ಧಾರಾವಾಹಿದ ಇವತ್ತಿನ ಸಂಚಿಕೆ ಏನಾಯ್ತು ಅಂತ ಬನ್ನಿ ನೋಡೋಣ. ರೋಹಿಣಿ ರೋಹಿಣಿ ಕೇಳ್ತಾ ಇರ್ತಾಳೆ, ಶಾಂತಿ ನೀ ಹೇಳೇ, ನಿಜ ಹೇಳು, ಯಾರೇ ಹುಡುಗ ಅಂತ ಕೇಳ್ತಾ ಇರ್ತಾಳೆ. ಆಗ ಹೇಳ್ತೀಯೋ ಇಲ್ಲಾಂದ್ರೆ ಹುಡುಗನ ಸಾಯಿಸ್ಬಿಡ್ಲ ಅಂತ ರೋಹಿಣಿನ ಬೈತಾ ಇರ್ತಾಳೆ. ಆಗ ಮನೋಜ್ ಕೃಷ್ಣ ಹಿಡ್ಕೊಂಡು ಕೊನ್ನದು ಆಪ್ರೇಷನ್ ಮಾಡಿರ್ತಾರಲ್ವ ಕೊನೆನಿಗೆ, ಅದೆಲ್ಲ ಕಿತ್ತೇ ಇರ್ತಾನೆ ಮನೋಜು. ಆಗ ಸೂರ್ಯ ಮೀನ ಕಿತ್ತಬೇಡಿ ಬಿಡ್ರಿ ಅಂತ ಹೇಳ್ತಾ ಇರ್ತಾರೆ. ಆದರೂ ಮನೋಜು ಕೇಳಲಾರ್ದ ಹಾಗೆ ಅವನ ಪಾಪ ಆಗ ಈಗ ಅವನ್ನ ಬಡ್ತಾ ಇರ್ತಾರೆ. ಈಗ ಅವನ್ನ ಕಟ್ಟಿದ್ದು ಎಲ್ಲ ಬಿಸ್ತಾ ಇರ್ತಾರೆ. ಅವನ ಪಾಪ ನೋವಾಗ್ತಿದೆ ಅಂದರೂ ಕೂಡ ಅವ್ರು ಕೇಳೋಕ್ಕಲ್ಲ. ಆದರೂ ಕೂಡ ಹಾಗೆ ಅವನ್ನ ಅದು ಬ್ಯಾಂಡೇಜ್ ಹಾಕಿದ್ದೆಲ್ಲ ಕಿತ್ತೇ ಇರ್ತಾರೆ. ಆಗ ಶಾಂತಿ ಕೇಳ್ತಾ ಇರ್ತಾಳೆ, ಯಾರೇ ಇವನು, ಯಾರು ಹೇಳ್ತೀಯ ಇಲ್ವಾ, ಇಲ್ಲಾಂದರೆ ಅವನ್ನ ಸಾಯಿಸ್ಬಿಡ್ಲ ಅಂತ ಅಪ್ಪ ಬೈತಾ ಇರ್ತಾಳೆ. ಯಾರೇ ಅವನು ಅಂತ ಕೇಳಿದಾಗ ಆಗ ರೋಹಿಣಿ, ಅವನು ನನ್ನ ಮಗ, ನನ್ನ ರಕ್ತ ಸಂಬಂಧಿದ ಮಗ ಅವನು, ನಾನೇ ಆಡ್ತೀನಿ ಅಂತ ರೋಹಿಣಿ ಗಟ್ಟಿಯಾಗಿ ಕಿರ್ಚ್ಕೊಂಡು ಹೇಳ್ತಾ ಇರ್ತಾಳೆ. ನನ್ನ ಮಗನ ಏನೇನು ಮಾಡಿದೀಯೋ, ನೀನು ಚೆನ್ನಾಗಿರೋಕ್ಕಲ್ಲ ಅಂತ ಶಾಂತಿ ಮೇಲೆ ಬಡಿಯೋಕೆ ಕೈ ಎತ್ತಕ್ಕೆ ಹೋದ್ಮೇಲೆ ಆಗ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ನನ್ನ ಮೇಲೆ ಕೈ ಎತ್ತಿತೀಯ ನೀನು ಅಂತ. ಆಗ ಶಾಂತಿ ಕೋಪ ಮಾಡ್ಕೊತೀವಿ, ಯಾರೇ ನೀನು ಇಷ್ಟೆಲ್ಲ ಮಾಡ್ತೀಯ ಅಂದರೆ ಯಾರೇ ಅವನು, ಏನಾಗಬೇಕು ನಿನಗೆ ಅವನು, ನನ್ನ ಮೇಲೆ ಕೈ ಎತ್ತೀಯ ನೀನು, ಇಷ್ಟು ಧೈರ್ಯ ನಿನಗೆ ಅಂತ. ಹಾಗೆ ಶಾಂತಿ ಬೈತಾ ಇರ್ತಾಳೆ. ಶಾಂತಿ ರೋಹಿಣಿನಿ ಕೂದಲು ಹಿಡ್ಕೊಂಡು ಗರ್ರ ತಿರ್ಸ್ತಾಳೆ. ತಿರ್ಸಿದ್ಮೇಲೆ ಹೇಳ್ತೀಯ ಇಲ್ಲ ಅವನ್ನ, ಇಲ್ಲಾಂದರೆ ಸಾಯಿಸಿಬಿಡ್ಬೇಕಾ, ಹೇಳೆ ಅಂತ ರೋಹಿಣಿನ ಕೂದಲು ಹಿಡ್ಕೊಂಡು ಕೇಳ್ತಾ ಇರ್ತಾಳೆ. ಆಗ ಮನೋಜು ಅವನ್ನ ಪಾಪ ಕೃಷ್ಣ ಆಗ ಅವನ್ನ ಹಿಡ್ಕೊಂಡು, ಯಾರೇ ನೀನು, ಯಾಕೆ ರೋಹಿಣಿ ನಮ್ಮಮ್ಮ ಅಂತೀಯಲ್ಲ, ಏನಾಗಬೇಕು, ಹೇಳ್ತೀಯ ಇಲ್ಲ ಕರೆಕ್ಟಾಗಿ ಅಂತ ಮನೋಜು ಕೇಳ್ತಾ ಇರ್ತಾರೆ. ಆಗ ಪಾಪ ರೋಹಿಣಿ ತುಂಬ ಅಳ್ತಾ, ನನ್ನ ಮಗ, ನಾನು ಫಸ್ಟ್ ಮದುವೆ ಮಾಡ್ಕೊಂಡಿರೋ ಗಂಡ, ಲವ್ ಮಾಡ್ಕೊಂಡಿದ್ದೀನಿ ಅವನ್ನ. ಆಗ ಅವನಿಗೆ ಆಗಿರೋದು ಮಗು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಆಗ ಎಲ್ಲರೂ ಶಾಕಾಗಿ ಮನೋಜು ಕಂತರಿಗೆ ಕೆಳಗೆ ಬಿದ್ದುಬಿಡ್ತಾನೆ. ಕೆಳಗೆ ಬಿದ್ದ ಮೇಲೂ ಆಗ ಮನೋಜು ಅಂತ ಶಾಂತಿ ರೋಹಿಣಿ ಎಬ್ಬಿಸ್ತಾ ಇರ್ತಾರೆ. ಆಗ ಮಕ್ಕದ ಮೇಲೆ ನೀರು ಹೊಡೆದು ಮನೋಜನ್ನ ಎಬ್ಬಿಸ್ತಾ ಇರ್ತಾರೆ. ಆಗ ಮನೋಜ್ ಎದ್ದೇಳ ಮೇಲೆ ಏನು ಹೇಳ್ತಾ ಇದ್ದೀನಿ ನೀನು, ಯಾರು ಹುಡುಗ ಅಂತ ಕೇಳ್ತಾ ಇರ್ತಾನೆ. ಮತ್ತೆ ನಾವು ಹ್ಞೂನ್ರಿ, ನೀನು ಅವಾಗ ಕೇಳಿಸ್ಕೊಂಡಿದ್ದೆ ನಿಜ, ಫಸ್ಟೇ ನನಗೆ ಮದುವೆ ಆಗಿತ್ತು, ಫಸ್ಟ್ನೇ ಗಂಡಿಗೆ ಇದು ಮಗು ಆಗಿರೋದು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಹಾಗೆ ಹೇಳಿದಾಗೆ ನನ್ನ ಕ್ಷಮಿಸಿಬಿಡ್ರಿ ಅಂತ ರೋಹಿಣಿ ಎಲ್ಲರನ್ನೂ ಕೇಳ್ತಾ ಇರ್ತಾಳೆ. ರಂಗನಾಥವ್ರ ಕಾಲಿಗೆ ಬೀಳ್ತಾ ಇರ್ತಾಳೆ. ಆಗ ರಂಗನಾಥವ್ರು ಕೇಳ್ತಾ ಇರ್ತಾರೆ, ನೀವು ಹುಡುಗಿನ ಬಿಟ್ಟರು, ನೀವು ಇನ್ನು ರೋಹಿಣಿನ ಏನನ್ನ ಮಾಡ್ಕೊರೋ, ಹುಡುಗನ ಬಿಡ್ರಿ ಅಂತ ರಂಗನಾಥವ್ರು ಹೇಳ್ತಾ ಇರ್ತಾರೆ. ಆಗ ರೋಹಿಣಿ ತುಂಬ ಅಳ್ತಾ, ನಾನು ಎತ್ತಿದ ಮಗ ಅಂತ ಗಟ್ಟಿಯಾಗಿ ಅರಿಸ್ತಾ ಇರ್ತಾಳೆ. ನನ್ನ ಕ್ಷಮಿಸಿಬಿಡ್ರಿ ಅಂತ ಎಲ್ಲರನ್ನ ಕೇಳ್ತಾ ಇರ್ತಾಳೆ. ಆಗ ಯಾರೋ ಕೇಳೋ ಥರ ರೋಹಿಣಿ ಬ್ಯಾಗ್ ಲಗೇಜ್ ಎಲ್ಲ ರೆಡಿ ಮಾಡಿ, ಮನೋಜ್ ನನ್ನ ಹತ್ರ ನೀನು ಎಷ್ಟು ಮೋಸ ಮಾಡಿದೆಯಲ್ಲೇ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ, ಎಷ್ಟು ನಮ್ಮ ಮುಂದೆ ಎಷ್ಟು ಆ್ಯಕ್ಟಿಂಗ್ ಮಾಡ್ತಿದ್ದಲ್ವೇ ನೀನು ಅಂತ ಮನೋಜ್ ಎಲ್ಲ ಬೈದು. ಮೀನಾ ಎಲ್ಲರೂ ಕೇಳ್ತಾರೆ, ಏನು ನಿನ್ನ ಮಗ ಅಂತ ಅವ್ರು ಕೇಳ್ತಾ ಇರ್ತಾಳೆ. ಹೌದು ನನ್ನ ಮಗ ಅಂತ ರೋಹಿಣಿ ಹೇಳ್ತಾರೆ. ಸಾಕು ನೀನು ಇದೆಲ್ಲ ಹೇಳಿರೋದು ಸಾಕು, ಇನ್ನು ಮನೆ ಬಿಟ್ಟು ತೊಳಗು ನೀನು ಅಂತ ಬ್ಯಾಗು ಲಗೇಜ್ ಎಲ್ಲ ಹಿಡ್ಕೊಂಡು ಮನೋಜು ಹೊರಗಡೆ ಆಗ್ತಾನೆ. ಹೊರಗಡೆ ಆದಮೇಲೆ ಆಗ ರೋಹಿಣಿಗೆ ಅದು ರಾತ್ರಿಯೆಲ್ಲ ಕನಸಾದರೆ ಆಗ ರೋಹಿಣಿ ಎದ್ದು ಶಾಕ್ ಆಗಿಬಿಡ್ತಾಳೆ. ಇದೆಲ್ಲರೂ ಕನಸ ಅಂತ. ಆಗ ತುಂಬ ಹೆದರ್ಕೊಂಡು ಎದ್ದೇಳ್ತಾಳೆ. ಮೇಲೆ ಆಗ ಮನೋಜ್ ಕೇಳ್ತಾನೆ, ಏನು ರೋಹಿಣಿ ಏನಾಗಿದೆ, ಯಾಕೆ ಇಷ್ಟು ಸಡನ್ನಾಗಿ ಎದ್ದು ಬಿಟ್ಟು ಏನಾಗಿದೆ ಅಂತ ಕೇಳ್ತಾ ಇರ್ತಾನೆ. ಅಲ್ಲರಿ ಕನಸು ಬಿದ್ದಿತ್ತು, ಅದಕ್ಕೆ ಸಡನ್ನಾಗಿ ಎದ್ಬಿಟ್ಟಿದ್ದೀನಿ ಅಂತ ಕೇಳ್ತಾ ಇರ್ತಾನೆ. ಕನಸಲ್ವಾ, ಏನು ಹಾಕಲ್ಲ ಮಕ್ಕೋ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಆಯಿತು ಅಂತ ರೋಹಿಣಿ ಹಾಗೆ ಕುಂತ್ಕೊಂಡಿರ್ತಾಳೆ. ಇವತ್ತಿನ ಸಂಚಿಕೆ ಈಗೆಲ್ಲ ನಡೆದಿದೆ ಫ್ರೆಂಡ್ಸ್. ನಾಳೆ ಏನಾಯಿತು ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್.